ನಮ್ಮ ಹೆಸರು ಪರಶುರಾಮನವರು 5 ತಿಂಗಳ ಹಿಂದ್ಗಡೆ ಫ್ರ್ಯಾಕ್ಚರ್ ಆಗಿತ್ತು. ಬಲಭಾಗ ಮೊಳಕಾಲು ಮತ್ತು ಆ್ಯಂಕಲ್ ಹತ್ರನೂ ಫ್ರ್ಯಾಕ್ಚರ್ ಆಗಿತ್ತು. ಬಂದಾಗ ಮೊಳಕಾಲು ಹತ್ರ ದೊಡ್ಡ ಗಾಯ ಇತ್ತು. ಸೊ ಆವಾಗ ಆಪ್ರೇಷನ್ ಮಾಡೋ ಪರಿಸ್ಥಿತಿಯಲ್ಲಿ ಇದ್ದಿದ್ದಿಲ್ಲ. ಆಮೇಲೆ ಆ್ಯಂಕಲ್ ಹತ್ರನೂ ಫ್ರ್ಯಾಕ್ಚರ್ ಇರೋದ್ರಿಂದ ಆ್ಯಂಕಲ್ ಒಂದೇ ಪ್ಲೇಟಿಂಗ್ ಮಾಡಿಬಿಟ್ಟು ಡಿಸ್ಚಾರ್ಜ್ ಮಾಡಿದ್ವಿ. ಇವಾಗ ಆಮೇಲೆ 1 ತಿಂಗಳು ಆದಮೇಲೆ ಗಾಯ ಎಲ್ಲ ಆದಮೇಲೆ ನಾವು ನೆಕ್ಸ್ಟು ಮೊಳಕಾಲು ಹತ್ರ ಫ್ರ್ಯಾಕ್ಚರ್ ಪಾರ್ಟಲ್ಲಿ ಸ್ವಲ್ಪ ಸ್ಟ್ರೇಟಾಗಿ ಕೂಡಿದ್ದಿಲ್ಲ, ಸ್ವಲ್ಪ ವಂಕಾಗಿ ಕಾಲು ಡೊಂಕು ಆಗಿತ್ತು. ಸೊ ಆಮೇಲೆ 1 ತಿಂಗಳಾದಮೇಲೆ ಮತ್ತೆ ಅದನ್ನ ರೆಗ್ಯುಲರಾಗಿ ಬಂದು ಡ್ರೆಸ್ಸಿಂಗ್ ಮಾಡಿಕೊಂಡು ಟ್ರೀಟ್ಮೆಂಟ್ ಕೊಡ್ಕೊಂತ ಗಾಯ ಎಲ್ಲ ಮಾಯೋದಕ್ಕೆ ಎಲ್ಲ ಸರಿಯಾಗಿ ಮಾಯೋಕ್ಕೆ ಟೈಮ್ ಈಗ 4 ತಿಂಗಳವರೆಗೂ ತೊಗೋತು, 4ರಿಂದ 5 ತಿಂಗಳವರೆಗೂ ತೊಗೋತು. ಇವಾಗ 5 ತಿಂಗಳಿಗೆ ನಾವು ಆ ವಂಕು ಆಗಿರೋದನ್ನು ಅದನ್ನು ಸ್ಟ್ರೈಟ್ ಮಾಡಿಬಿಟ್ಟು ಇವಾಗ ಆಪ್ರೇಷನ್ ಮಾಡಿದ್ದೀವಿ. ಈಗ ಕಾಲು ಸ್ಟ್ರೇಟ್ ಆಗಿದೆ. ಆಮೇಲೆ ತುಂಬ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಕಾಲು ಅದೇ ವಂಕು ಹಾಗೆ ಬಿಟ್ಕೊಂಡಿದ್ದರೆ ಅವ್ರಿಗೆ ನಡೆಯೋಕ್ಕೆ, ವಾಕಿಂಗ್ ಮಾಡೋಕ್ಕೆ, ತಿರುಗಾಡೋಕ್ಕೆ, ಕೆಲಸ ಮಾಡೋಕ್ಕೆ ಮತ್ತು ಅವರು ಹೊಲದಲ್ಲಿ ಕೆಲಸ ಮಾಡೋಕ್ಕೆಲ್ಲ ತೊಂದರೆ ಆಗ್ತಿತ್ತು. ಸೊ ಈಗ ಅವ್ರಿಗೆ ಕಾಲು ಸ್ಟ್ರೇಟ್ ಆಗಿದ್ದರಿಂದ ಮುಂದೆ ಏನೂ ತೊಂದರೆ ಆಗೋದಿಲ್ಲ. ಸೊ ಅವ್ರಿಗೂ ನೋಡಿದ್ದಾರೆ ಕಾಲು ವಂಕಿದ್ದಿರೋದನ್ನು ಇವಾಗ ಸ್ಟ್ರೇಟ್ ಆಗಿರೋರ್ಗೂ ಕಾಣ್ತಾ ಇದೆ ನಿಮಗೆ. ಮತ್ತು ಅದ್ರದ್ದು ಆಪ್ರೇಷನ್ದು ಫೋಟೋ, ಆಪ್ರೇಷನ್ ಮುಂಚೆದು ಆಮೇಲೆ ಆಪ್ರೇಷನ್ ಆದಮೇಲೆ ಫೋಟೋಸು ಇದೆ. ಸೊ ಇವಾಗ ಪರಶುರಾಮ್ ಅವರು ಅವ್ರದ್ದು ಏನು ಎಕ್ಸ್ಪೀರಿಯೆನ್ಸ್ ಇದೆ ಅದ್ರ ಬಗ್ಗೆ ನಿಮಗೆ ವಿವರಣೆ ಕೊಡ್ತಾರೆ. ನಮಸ್ಕಾರ ರೀ. ನಾವು 5 ತಿಂಗಳ ಹಿಂದೆ ಬಂದು ಅಡ್ಮಿಂಟ್ ಆಗಿದ್ದೀವಿ ರೀ. ಅವಾಗ ನಮ್ಮ ಹೆಸರು ಪರಶುರಾಮ್ ರೀ. ಅವಾಗ ಆಪ್ರೇಷನ್ ಮಾಡಿದ್ರು ರೀ. ತುಂಬ ಭಾಳ ಗಾಯ ಇತ್ತು ಅಂತೇಳಿ ಬಿಟ್ಟಿದ್ದಾರೆ ರೀ. ಈಗ ಮಾಡಿದ್ದಾರೆ. ಈಗ ಅವಾಗ ಕಾಲು ವಂಕಾಗಿತ್ತು ರೀ. ಈಗ ಸ್ಟೇಟ್ ಮಾಡಿದ್ದಾರೆ. ಎಲ್ಲೂ ಇದಾಗಿತ್ತು, ಡ್ಯಾಮೇಜ್ ಆಗಿತ್ತು. ಹಾಂ, ಈಗ ಸ್ಟೇಟ್ ಮಾಡ್ಯಾರ ರೀ. ಸ್ವಲ್ಪ ಬೇರೆ ಕಡೆ ಎಲ್ಲೂ ತೆಗೆದು ಅಲ್ಲಿ ಹಾಕಿದ್ದಾರೆ. ಈಗ ಚಲೋ ಆಗಿದ್ರಿ. ಹಾಂ, ಪೇನ್ ಅದು ಏನಿತ್ತು, ಆರಾಮೈತ್ರಿ. JSS Hospitals, redefining healthcare, Vijaypur, Karnataka.